ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸ್ವಲ್ಪ ಕ್ಲೀನಿಂಗಿಂದಾನೇ ವ್ಲಾಗ್ನ ಶುರು ಮಾಡಿಕೊಂಡೆ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸುಮಾರು ಜನ ಆಲ್ಮೋಸ್ಟ್ ಕ್ಲೀನಿಂಗ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ. ನಾನು ಕೂಡ ಮಾಡೋಣ, ಯಾಕೆಂದರೆ ಇವಾಗ ಸ್ವಲ್ಪ ಮನೆ ದೊಡ್ಡದಾಗಿರೋದಕ್ಕೆ ಸಮಯನೂ ಜಾಸ್ತಿ ಬೇಕಾಗುತ್ತೆ. ಬೇಗ ಬೇಗ ಕ್ಲೀನಿಂಗ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಸಮಯನೇ ಸಿಗ್ತಾ ಇಲ್ಲ. ತುಂಬ ದಿನ ಆಗಿತ್ತು ಈ ವಾಕ್ಯೂಮ್ ಕ್ಲೀನರ್ನ ಕ್ಲೀನ್ ಮಾಡಿರಲಿಲ್ಲ. ಸದ್ಯಕ್ಕೆ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ, ಯಾವಾಗ ಬೇಕೋ ಅವಾಗ ನನಗೆ ಕ್ಲೀನಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಫಸ್ಟ್ ಒಂದ್ಸರಿ ಮ್ಯಾಟ್ ವಾಕ್ಯೂಮ್ ಮಾಡ್ಕೊಂಬಿಡೋಣ. ಇನ್ನೇನು ವಾಶ್ ಮಾಡೋಕೆ ಆಗ್ತೀನಲ್ಲ ಅಂತ ಹೇಳ್ಬಿಟ್ಟು ಸೋಫಾ ಕೆಳಗಡೆ ಎಲ್ಲ ವಾಕ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಟ್ ಯೂಸ್ ಮಾಡ್ತೀನಿ ಅನ್ನೋರಿಗೆ ವಾಕ್ಯೂಮ್ ಕ್ಲೀನರ್ ಬೇಕೇ ಬೇಕು ಅಂತ ಹೇಳ್ತೀನಿ. ಯಾಕೆಂತಂದರೆ ಮ್ಯಾಟ್ ಯೂಸ್ ಮಾಡಲ್ಲ ಅಂದರೆ ಪರವಾಗಿಲ್ಲ, ಬಟ್ ಮ್ಯಾಟ್ ಯೂಸ್ ಮಾಡ್ತೀನಿ ಅಂದಾಗ ವಾಕ್ಯೂಮ್ ಕ್ಲೀನರ್ ಇಲ್ಲ ಅಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿ ಕಸ ಗುಡಿಸಿದ್ರು ಅದರಲ್ಲಿರೋಂತಹ ಫೈನ್ ಪಾರ್ಟಿಕಲ್ಸ್ನ ತೆಗಿಯೋದು ಚಾನ್ಸೇ ಇಲ್ಲ. ಸೊ ಹಾಗಾಗಿ ಆಮೇಲೆ ಸೋಫಾ ಕ್ಲೀನ್ ಮಾಡೋಕ್ಕೂ ಅಷ್ಟೇ ಇದೇ ಬೆಸ್ಟು. ನಮ್ಮ ಮನೇಲಿ ಇದೆಯಲ್ಲ ಆ ಥರ ಸೋಫಾ ಆದರೆ ಇದೇ ವಾಕ್ಯೂಮ್ ಕ್ಲೀನರ್ ಇದ್ರೇ ನೀವು ಆರಾಮಾಗಿ ಧೂಳನ್ನೆಲ್ಲ ತೆಗಿಬೋದು. ಯಾಕೆಂದರೆ ಮಕ್ಕಳು ಅಲ್ಲೇ ಇರ್ತಾರೆ, ಅಲ್ಲೇ ತಿಂತಾರೆ, ಅಲ್ಲೇ ಆಟ ಆಡ್ತಿರ್ತಾರೆ. ಸ್ವಲ್ಪ ಕ್ಲೀನಾಗಿದ್ದರೆ ಒಳ್ಳೇದಲ್ವಾ. ಹಾಗಾಗಿ ಇನ್ನು ಬೆಳಗ್ಗೆ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿಕೊಂಡೆ ನಾನು. ಸೊ ಈವ್ನಿಂಗಿಂದ ನೈಟ್ ತನಕ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಓದ್ತಾ ಇದ್ದಿದ್ದು ಸ್ಕೂಲ್ ಮುಂದೆನೇ ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕು. ಪ್ರತಿ ಸಲ ಸ್ಕೂಲಿಂದ ಮನೆಗೆ ಅಂದರೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೂ ನನಗೆ ಒಂದು ಆಗಿನ ಇದರಲ್ಲಿ ಅಂದರೆ ಜಸ್ಟ್ ಏನು ತುಂಬ ಇದಾಗಿಲ್ಲ. ನಾವೆಲ್ಲ 90ಸಲ್ಲಿ ಹುಟ್ಟಿರೋದಲ್ವಾ. ಸೊ ಹಾಗಾಗಿ ಅವಾಗಿದ್ದಿದ್ದು ಒಂದು ಫ್ರೀಡಮು ಅಥವಾ ಅವಾಗಿದ್ದಿದ್ದು ಒಂದು ಟೆನ್ಷನು, ಈಗಿರೋ ಒಂದು ಟೆನ್ಷನ್ ಅವಾಗ ಯಾಕೆ ಇರಲಿಲ್ಲ ಅಂತ ಯೋಚನೆ ಮಾಡ್ತೀನಿ. ಹೆಣ್ಮಕ್ಳು ಸೇಫ್ಟಿ ಅಂತ ಹೇಳ್ಬಿಟ್ಟು ಇವಾಗ ಸುಮಾರು ಜನ ಹೆಣ್ಮಕ್ಳಿಗೆ ಅವರ ಸೆಲ್ಫ್ ಡಿಫೆನ್ಸ್ಗೆ ಏನೇನು ಬೇಕೋ ಎಲ್ಲನೂ ಹೇಳ್ಕೊಡ್ಸೋದು, ಕ್ಲಾಸಸ್ ಕಲಿಯೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳಲ್ಲ. ಆದರೆ ಅವಾಗ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ, ನಾವು ಅಂದರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಮನೆ ಹತ್ರನೇ ಸ್ಕೂಲ್ ಇತ್ತು. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದಲ್ವ, ಹತ್ರನೇ ಸುಮ್ಮನೆ ಒಂದು ಸ್ವಲ್ಪ ದೂರ ಹಿಂಗೆ ನಡ್ಕೊಂಡು ಹೋದರೆ ನಮಗೆ ಸ್ಕೂಲ್ ಸಿಕ್ಬಿಡ್ತಾ ಇತ್ತು. ಊರೊಳಗಡೆನೆ ಒಂದು ಸ್ಕೂಲ್ ಇತ್ತು, ಅಲ್ಲಿ ಹೋಗ್ತಾ ಇದ್ವಿ. 7ನೇ ಕ್ಲಾಸ್ ಮುಗಿದ ತಕ್ಷಣ 8ನೇ ಕ್ಲಾಸ್ಗೆ ಹೈಸ್ಕೂಲಿಗೆ ಸ್ವಲ್ಪ ದೂರ ಅಂದರೆ ಚಿಕ್ಕಬಿದ್ರಕಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಅಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗೋಣ ಅಂತ ಅಂದಾಗ ನಮಗೆ ಬಸ್ಸಲ್ಲೇ ಹೋಗಬೇಕಿತ್ತು. 7th ಮುಗಿದ ತಕ್ಷಣ ನಾವು ಬಸ್ ಪಾಸ್ ಮಾಡಿಕೊಂಡು ಬಸ್ಸಲ್ಲಿ ಸ್ಕೂಲಿಗೆ ಹೋಗೋದನ್ನು ಶುರು ಮಾಡ್ಕೊಂಡ್ವಿ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಊರಿಗೆ ಒಂದೇ ಬಸ್ ಇದ್ದಿದ್ದು ಅವಾಗ. ಸದ್ಯಕ್ಕೆ ನಾವು ಓಡಾಡೋ ರೂಟಲ್ಲಿ ಒಂದೇ ಬಸ್ ಇರ್ತಾ ಇದ್ದಿತ್ತು. ಆ ಬಸ್ಸನ್ನು ಇಟ್ಕೊಂಡು ನಾವು ಮನೆಗೆ ಬರಬೇಕಾಗಿತ್ತು. ಕಾಯ್ತಾ ಇದ್ವಿ ಒಂದು 5 ಗಂಟೆ, ಅಂದರೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ. ಅರ್ಧ ಗಂಟೆ ಮುಂಚೆಗೆ ಹೋದ್ರೂ ಹೋಗ್ತಾಯಿತ್ತು, ಅಥವಾ ನಾವೆಲ್ಲ ಮನೆಗೆ ಹೋದ್ಮೇಲೆ ಬಂದರೂ ಬರ್ತಾಯಿತ್ತು. ಸೊ ಈ ಥರ 257D ಅಂತ ಆ ಬಸ್ ನಂಬರು ಅದು ನೆನಪಿದೆ. ಅಲ್ಲಿಂದ ಒಂದು ಜಾಗಕ್ಕೆ ಬಂದು ಇದು ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಒಂದು 5 ನಿಮಿಷ 10 ನಿಮಿಷ, ಒಂದೊಂದ್ಸರಿ ಅರ್ಧ ಗಂಟೆ ವೆಯ್ಟ್ ಮಾಡ್ತಿದ್ವಿ. ಗ್ಯಾರಂಟಿನೇ ಇಲ್ಲ, ಯಾಕೆಂದರೆ ನಮಗೆ ಗೊತ್ತಿಲ್ಲ ಬಸ್ ಹೋಗಿದ್ಯಾ ಹೋಗಿಲ್ವಾ ಏನೂ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ನಾನು ನಮ್ಮ ಗ್ರೂಪ್ ಫ್ರೆಂಡ್ಗಳೆಲ್ಲ ವೆಯ್ಟ್ ಮಾಡಂದರೆ ನಮ್ಮೂರಿಂದ ಒಂದು ಬ್ಯಾಚ್ ಏನಿತ್ತು 7th ಮುಗಿಸಿರೋ ಎಲ್ಲರೂ ಕೂಡ ಅದೇ ಸ್ಕೂಲಿಗೆ ಸೇರಿದ್ರಿಂದ ಒಂದು ಗ್ರೂಪ್ ಥರ ಮಾಡ್ಕೊಂಡು ನಾವೆಲ್ಲ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ಅಂತಲೇ ಗೊತ್ತಿಲ್ಲ, ಆರಾಮಾಗಿ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ವಿ. ಇವತ್ತು ನೋಡಿದ್ರೆ ಆ ಜಾಗದಿಂದ ನಾವು ಒಂದಿನ ಕೂಡ ನಡೆಯೋಕ್ಕಾಗಲ್ಲ. ಅವತ್ತು ನಾವು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಏನೇನೋ ಫನ್ ಮಾಡಿಕೊಂಡು ಅಲ್ಲಿಂದ ನಡ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮಂಗೆ ಸ್ವಲ್ಪನೂ ಟೆನ್ಷನ್ ಇರ್ತಾ ಇರಲಿಲ್ಲ. ಅಂದರೆ ಈಗಿನ ಕಾಲದ ಥರ ನ್ಯೂಸ್ಗಳೆಲ್ಲ ಅವಾಗ ಅವರು ನೋಡಿರಲಿಲ್ಲ, ಕೇಳಿರಲಿಲ್ಲ. ರೀಸೆಂಟಾಗಿ ನಮ್ಮ ಅಮ್ಮಂಗೆ ಹೇಳ್ಬೇಕಂದ್ರೆ ಈ ಥರದ್ದೆಲ್ಲನೂ ನಡೀತಾ ಇದೆಯಾ ಪ್ರಪಂಚದಲ್ಲಿ ಅಂತ ಕೈಗೆ ಫೋನ್ ಬಂದ ಮೇಲೆ ನಮ್ಮ ಅಮ್ಮಂಗೆ ಇದೆಲ್ಲ ಗೊತ್ತಾಗಕ್ಕೆ ಹಿಡಿದಿದ್ದು. ಅಲ್ಲಿವರೆಗೂ ಅದ್ರ ಬಗ್ಗೆ ಅವ್ರಿಗೇನು ಅಂದರೆ ಒಂದು ವಿಚಾರನೇ ಇರಲಿಲ್ಲ, ಅಷ್ಟು ಧೈರ್ಯವಾಗಿ ಇರ್ತಾ ಇದ್ವಿ. ಬಟ್ ಇವಾಗಿರೋ ಹೆಣ್ಮಕ್ಳನ್ನ ನಾವು ಆ ಥರ ಯಾಕೆ ಬಿಡೋಕ್ಕಾಗ್ತಾಯಿಲ್ಲ. 1 ನಿಮಿಷ ಆಚೆಗೆ ಹೋಗಿರೋ ಮಕ್ಕಳು 5 ನಿಮಿಷ ಹೊರಗಡೆ ಮನೆಗೆ ಬಂದಿಲ್ಲ ಅಂದರೆ ಎಷ್ಟು ಥರ ಟೆನ್ಷನ್ ಆಗುತ್ತೆ. ಸೊ ಎಷ್ಟೇ ಸೆಲ್ಫ್ ಡಿಫೆನ್ಸ್ ಕಲ್ತಿದ್ರು ಏನೇ ಆದರೂ ನಮ್ಮ ಮಕ್ಕಳಿಂದ ನಾವು ಎಷ್ಟು ಜೋಪಾನವಾಗಿ ನಿಂತ್ಕೋಬೇಕನ್ಸುತ್ತಲ್ವ. ಅವಾಗಿದ್ದಿದ್ದು ಫ್ರೀಡಮ್ ಅಥವಾ ಅವಾಗಿದ್ದಿದ್ದು ನೆಮ್ಮದಿ ಇವಾಗ ಹೆಣ್ಮಕ್ಳಿಗೆ ಯಾಕಿಲ್ಲ ಅಂತ ಒಂದೊಂದ್ಸರಿ ಬೇಜಾರಾಗುತ್ತೆ. ಯಾಕೆಂದರೆ ನಮ್ಮ ಅಜ್ಜಿ ಮನೆಗೆ ಊರಿಗೆ ಹೋದಾಗಲೂ ಅಷ್ಟೇ ಇಡೀ ಊರು ಸುತ್ತಾಡ್ಕೊಂಡು ಬಂದ್ರೂ ಎಷ್ಟು ಧೈರ್ಯವಾಗಿ ಹೋಗ್ತಾ ಇದ್ವಿ ಅಂದರೆ ಆ ಧೈರ್ಯ ಇವಾಗ ನಮಗೆ ಇಲ್ಲ. ಆ ತೋಟಗಳನ್ನೆಲ್ಲ ಒಬ್ಬೊಬ್ಬರೇ ಹೋಗ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಅಂದರೆ ಎಷ್ಟು ಬದಲಾವಣೆ ಆಗಿಬಿಟ್ಟಿದೆ. ಇವಾಗ ಮಕ್ಕಳನ್ನ ಎಷ್ಟು ಜೋಪಾನ ಮಾಡಬೇಕು, ಅದರಲ್ಲೂ ಹೆಣ್ಮಕ್ಳನ್ನಂತೂ 1 ನಿಮಿಷ ಬಿಡ್ದಂಗೆ ಜೋಪಾನ ಮಾಡಬೇಕು. ಆದಷ್ಟು ಜೋಪಾನ ಮಾಡಿ ನಮ್ಮ ಒಂದು ಇದಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಇವಾಗ ಎಷ್ಟೇ ಸೆಲ್ಫ್ ಡಿಫೆನ್ಸ್ ಕಲ್ತಿದ್ರು ಕೆಲವೊಂದ್ಸರಿ ಯಾಮಾರಿ ಬಿಡ್ತಾರೆ. ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬ ಇಂಪಾರ್ಟೆಂಟ್. ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಕಾಲ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವಾಗ ಯಾಕಪ್ಪ ಸಡನ್ನಾಗಿ ಇದು ನೆನಪಾಯಿತು ಅಂತ ಗೊತ್ತಿಲ್ಲ.
ಫೋನ್ ಓಪನ್ ಮಾಡಿದರೆ ಸಾಕು ಇಂಥ ನ್ಯೂಸ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಫೋನ್ ತೆಗಿಯೋದಕ್ಕೆ ಭಯ ಆಗುತ್ತೆ. ಅಂದರೆ ನಮ್ಗದು ಏನಾಗುತ್ತೆ, ಒಂದ್ಸತಿ ವಿಚಾರ ತಲೆಗೆ ಬಂದಮೇಲೆ ಪ್ರತಿಯೊಂದಕ್ಕೂ ನಾವು ಅದೇ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಇನ್ನು ರಂಗೋಲಿ ಪುಡಿ ಎಲ್ಲ ಖಾಲಿ ಆಗಿತ್ತು. ಈ ಬಾಕ್ಸ್ ನಂಗೆ ತುಂಬ ಇಷ್ಟ, ಯಾಕೆಂತಂದರೆ ಕ್ವಿಕ್ಕಾಗಿ ರಂಗೋಲಿ ಹಾಕಬೇಕು ಅಂತಂದರೆ ಇದ್ರ ಸಹಾಯ ಇಲ್ಲಾಂದರೆ ನಂಗೆ ಹಾಕೋಕ್ಕಾಗಲ್ಲ. ಬಾಗಿಲಿಗೆ, ಹೊಸ್ಲಿಗೆ, ದೇವ್ರ ಮನೆ ಮುಂದೆ ಎಲ್ಲದರಲ್ಲೂ ತುಂಬ ಪುಟಾಣಿ ಚಿಕ್ಕ ಚಿಕ್ಕದಾಗಿ ರಂಗೋಲಿನ ಹಾಕ್ಬೋದು. ಸ್ಟೆನ್ಸಿಲ್ ಚೆನ್ನಾಗಿದೆ, ಸಿಕ್ಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ. ಯಾರಿಗಾದ್ರೂ ದೇವ್ರ ಮನೆ ಒಳಗಡೆ ರಂಗೋಲಿ ಹಾಕಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ರಂಗೋಲಿ ಪುಡಿ ಖಾಲಿ ಆಗಿತ್ತು, ಹಂಗಾಗಿ ರಂಗೋಲಿ ಡಬ್ಬದಲ್ಲೂ ಕೂಡ ಅಷ್ಟೇ ಸರಿ ರಂಗೋಲಿ ತುಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ನಮ್ಮನೆ ಬಾಗಿಲಲ್ಲಿ ರಂಗೋಲಿ ಹಾಕೋಕ್ಕೆ ಆಗ್ತಾಯಿಲ್ಲ. ನಾನು ಹಾಕ್ಬೋದು ಅಂತ ಅಂದ್ಕೊಂಡೆ, ಯಾಕೆಂತಂದರೆ ನೀರು ಪಂಪು ಆಟೋಮೆಟಿಕ್ಕಾಗಿ ಆಫ್ ಆಗೋಲ್ಲ, ನಾವೇ ಆಫ್ ಮಾಡಬೇಕು. ಅದು ಬಂದುಬಿಟ್ಟು ಕರೆಕ್ಟಾಗಿ ರಂಗೋಲಿ ಹಾಕೋ ಜಾಗಕ್ಕೆ ಬೀಳುತ್ತೆ ನೀರು. ಹಿಂಗೆ ಹಾಕಿದ್ರೆ ಒಂದು ನಿಮಿಷ ನೀರು ಆನ್ ಮಾಡಿದಾಗ ಹಾಗೆಲ್ಲ ಅಳಿಸೋಗ್ಬಿಡುತ್ತೆ. ಹಾಗಾಗಿ ಮನೆ ಮುಂದೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಬಾಗಿಲಲ್ಲಿ ಹಾಕೋಕ್ಕೆ ಆಗ್ತಾಯಿಲ್ಲ. ಇನ್ನು ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾವಾಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಅಂದರೆ ಒಂದ್ಸರಿ ಹೆಂಗೆ ಗೊತ್ತಾ, ಕ್ಲೀನಿಂಗ್ ಅಂತ ಶುರು ಮಾಡಿಬಿಟ್ರೆ ಕ್ಲೀನಿಂಗ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಶುರು ಮಾಡೋ ತನಕನೇ ಕಷ್ಟ. ಶುರು ಮಾಡಿಬಿಟ್ರೆ ಅಂತ ಅಂದರೆ ಅದು ಒಂದಾದ್ಮೇಲೆ ಅದು ಒಂಥರ ಕ್ಲೀನಿಂಗ್ ಅನ್ನೋದು ಒಂದು ಥೆರಪಿ ಅಂತ ಹೇಳ್ತಾರಲ್ಲ, ಅದು ನಿಜ. ಅಲ್ಲಿಂದ ಸಮಯ ಹೋಗೋದು ಗೊತ್ತಾಗೋದಿಲ್ಲ, ಮನೆ ಫುಲ್ಲು ಕ್ಲೀನ್ ಆಗಿಬಿಡುತ್ತೆ. ನಾನು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಅಲ್ಲಿಂದ ಎಲ್ಲೆಲ್ಲೋ ಏನೇನೋ ಆಗಿ ಇಷ್ಟು ಕ್ಲೀನಿಂಗ್ ಕೆಲಸ ಮುಗೀತು. ಇನ್ನು ಮಿಂತ್ರದಲ್ಲಿ ಒಂದಿಷ್ಟು ಡ್ರೆಸ್ನ ಬುಕ್ ಮಾಡಿದ್ದೆ, ಅಂದರೆ ಡೈಲಿ ವೇರ್ ಡ್ರೆಸ್ ಸ್ವಲ್ಪ ಇಲ್ಲ ನನ್ನ ಹತ್ರ, ಅದೆಲ್ಲ ತೆಗೆದುಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ನೋಡೋಣ. ರೀಸೆಂಟಾಗಿ ನಾನು ಡ್ರೆಸ್ನ ತುಂಬ ಕಮ್ಮಿ ಮಾಡಿದ್ದೆ, ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಶಾರ್ಟ್ ಕುರ್ತಿ ಮತ್ತು ಸೆಟ್ಟು ತುಂಬ ಚೆನ್ನಾಗಿತ್ತು, ರೀಸನಬಲ್ ಪ್ರೈಸಲ್ಲಿತ್ತು. ಡೈಲಿ ಮತ್ತು ಮಕ್ಕಳನ್ನ ಸ್ಕೇಟಿಂಗ್ ಕರ್ಕೊಂಡು ಹೋಗೋದು, ಜಿಮ್ನಾಸ್ಟಿಕ್, ಭರತನಾಟ್ಯಂ ಕ್ಲಾಸ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಲ್ಲ, ಹಾಗಾಗಿ ಸಿಂಪಲ್ಲಾಗಿ ಮನೆ ಹತ್ರ ಹಾಕೋಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡೆ. ಇನ್ನು ಒಂದು ಜೀನ್ಸ್, ನಾನು ಈಗ ನಡುವೆ ಅಲ್ಲ ಸುಮಾರು ವರ್ಷ ಆಯಿತು ಜೀನ್ಸ್ ಪರ್ಚೇಸ್ ಮಾಡಿ. ಫಸ್ಟ್ ಟೈಮ್ ತೊಗೊಂಡೆ, ಬಟ್ ಅದು ನಂಗೆ ಸ್ಯಾಟಿಸ್ಫೈಡೇ ಆಗಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ತೊಗೊಂಡ್ಬಿಟ್ಟಿದ್ದೆ. ಆಮೇಲೆ ಸ್ಟೈಲ್ ಎಕ್ಸ್ಚೇಂಜ್ಗೆ ಹಾಕ್ತೆ ನಾನು ಒಂದು ಕ್ರೀಮ್ ಕಲರ್ ಪ್ಯಾಂಟ್ ಬುಕ್ ಮಾಡಿದ್ದೀನಿ. ನನ್ನ ಹತ್ರ ಲೈಟ್ ಕಲರ್ ಪ್ಯಾಂಟ್ಗಳಿಲ್ಲ. ಜೀನ್ಸ್ ತೊಗೋಬೇಕು, ಜೀನ್ಸೇ ಇಲ್ಲ, ಅದು ಖಾಲಿ ಆಗಿಬಿಟ್ಟಿದೆ ನನ್ನ ಹತ್ರ. ಅಂದರೆ ಇದ್ದಾವೆ, ತುಂಬ ಹಳೇದು, ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಒಂದೆರಡು ತೊಗೊಳ್ಳೋಣ ಅಂತ ಫಸ್ಟ್ ಟೈಮ್ ತೊಗೊಂಡೆ. ಫಸ್ಟ್ ಟೈಮೇ ಯಾಕೋ ಇಷ್ಟ ಆಗಲಿಲ್ಲ. ಅಲ್ಲಿಂದ ಪ್ರೀತಮ್ ಮಲ್ಕೊಂಡಿದ್ದ, ಏನೋ ಒಂದು ಮಿಸ್ಟೇಕ್ ಮಾಡ್ದ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ನಿಗೆ ಹೊಡೆದ್ಬಿಟ್ನಾ. ಇವತ್ತು ಅವ್ನು ಹೊಡೆದಿರೋ ದಿನದಿಂದ ನಾನು ಅಂದ್ಕೊಂಡಿರೋ ಥರ ವ್ಲಾಗ್ಸೇ ಮಾಡೋಕ್ಕಾಗಲಿಲ್ಲ. ಗೊತ್ತಿಲ್ಲ, ಅಮ್ಮಂದಿರಿಗೆ ಎಲ್ಲಿ ಬೇಜಾರಾಗುತ್ತೆ ತುಂಬ ಅಂತಂದಾಗ, ಮಕ್ಕಳು ತಪ್ಪು ಮಾಡಿದಾಗ ಯಾವಾಗಲೂ ನಾನು ಆ ಥರ ಪೇಷನ್ಸ್ನ ಕಳ್ಕೊಳ್ಳೋದಿಲ್ಲ, ತಾಳ್ಮೆಯಾಗೆ ಇರ್ತೀನಿ. ತುಂಬ ಇದಾದಾಗ ಅಥವಾ ನನಗೇನೋ ನಾನೇನೋ ಬೇರೆ ಓವರ್ ಥಿಂಕಲ್ಲಿದ್ದಾಗ ಹಂಗೆ ಮಾಡಿದಾಗ ಸ್ವಲ್ಪ ನಾನು ಜೋರು ಮಾಡ್ತೀನಿ. ಹಂಗೆ ಮಾಡಿದೆ, ಅವನು ಮಲ್ಕೊಂಡ. ಅವ್ನಿಗೇನು ಗೊತ್ತಾಗತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಮರ್ತು ಬಿಡ್ತಾನೆ. ಅವನು ಇಮ್ಮಿಡಿಯೇಟಾಗಿ ಮರ್ತೋಗ್ಬಿಡ್ತಾನೆ. ಅಡುಗೆ ಮಾಡೋಕ್ಕೂ ಮನಸ್ಸೇ ಇಲ್ಲ, ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಅವನ್ನ ನೋಡ್ಬೇಕು ಅನಿಸ್ತಾ ಇತ್ತು. ಕೈ ಮಾಡಬಾರ್ದು ಮಕ್ಳ ಮೇಲೆ, ತುಂಬ ದೊಡ್ಡ ತಪ್ಪು. ಬಟ್ ಒಂದೊಂದು ಟೈಮ್ ಹೆಂಗೆ ಹೇಳ್ಬೇಕಂತಲೇ ನಮಗೂ ಅರ್ಥ ಆಗಲ್ಲ ನೋಡಿ. ಮಿತಿ ಮೀರಿ ಏನಾದರೂ ಮಾಡಿದಾಗ ಕೈ ಮಾಡೇ ಬಿಡ್ತೀವಿ. ಹಂಗೆ ಮಾಡಿದೆ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಅಂದರೆ ಅಮ್ಮಂದಿರೇ ಹಂಗಲ್ವಾ, ಹೊಡೆದ್ಬಿಡ್ತಾರೆ. ಹೊಡೆದಾದ್ಮೇಲೆ ಆಗೋದಿದೆಯಲ್ಲ, ಹೊಡೆದಿರೋದ್ಕಿಂತ ಜಾಸ್ತಿ ನೋವಾಗ್ತಾ ಇರುತ್ತೆ ನಮಗೆ. ಪ್ರಗತಿಲೂ ಹಂಗೆ ಮಾಡ್ತಾಯಿದ್ದೆ. ಅವಳು ಮಲಗ್ದಾಗ ಹೋಗಿ ಕಾಲಿಟ್ಕೊಂಡು ತಪ್ಪಾಯಿತು, ಹೊಡಿಬಾರ್ದಿತ್ತು, ಹಾಗೆ ಹಿಂಗೆ ಅಂತ ಇದ್ದಿದ್ದೆ. ಅದೆಲ್ಲ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಅಡುಗೆನೂ ಮಾಡ್ತಾಯಿದ್ದೆ. ಸ್ವಲ್ಪ ಟೊಮೊಟೊ ಪುದೀನ ಗೊಜ್ಜು ಮಾಡಿಡ್ತಾ ಇದ್ದೀನಿ. ಇದು ಹೆಂಗೆ ಗೊತ್ತಾ, ಮಾಡಿ ಇಟ್ಟರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಬರೀ ಅನ್ನಕ್ಕಲ್ಲ, ಚಪಾತಿ, ದೋಸೆ, ಇಡ್ಲಿ ಜೊತೆನೂ ತಿನ್ಬೋದು. ಚಟ್ನಿ ಮತ್ತು ಸ್ಟೋರ್ ಮಾಡಿ ಇಡ್ಬೋದು, ತುಂಬ ದಿನ ಇರುತ್ತೆ, ಇದೇನು ಹಾಳಾಗೋದಿಲ್ಲ. ಎಣ್ಣೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಧನಿಯಾ, ಸ್ವಲ್ಪ ಜೀರಿಗೆ, ಸ್ವಲ್ಪ 1 ಇಡಿಯಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ನಾಟಿ ಉಳಿದಾದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಟೊಮೊಟೊ. ಮತ್ತು ಪುದೀನೂ ಹಾಕಿದ್ರೆ ಆ ಫ್ಲೇವರ್ ತುಂಬ ಘಮ ಅಂತ ಇರುತ್ತೆ. ಸ್ವಲ್ಪ ಟೊಮೊಟೊ ಬೆಂದ ಮೇಲೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಹುಣಸೆ ಹಣ್ಣು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಿ ಕಲರ್ ಹೆಂಗಿದೆ ಅಂತಂದರೆ ಸ್ವಲ್ಪನೂ ಕಪ್ಪಾಗಿಲ್ಲ. ಇನ್ನೇನು ಯೂಸ್ ಮಾಡೋಕ್ಕೆ ಮುಂಚೆ ತೆಗೆದು ನೀರಲ್ಲಿ ಹಾಕಿರ್ತೀನಿ, ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ. ಆಮೇಲೆ ನಾನು ಯೂಸ್ ಮಾಡ್ಕೊಳ್ತೀನಿ. ಹೊರಗಡೆ ಇಟ್ಟರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ. ನಾನು ಅಡುಗೆಗೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ, ಹೊರಗಡೆ ಇಡೋದಿಲ್ಲ. ಅಷ್ಟು ಬೆಳ್ಳಗೆ ಚೆನ್ನಾಗಿದೆ. ಇನ್ನು ಊರಿಂದ ತೊಗೊಂಡು ಬಂದಿದ್ದ ಅದು ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ, ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಇಲ್ಲೆಲ್ಲ ಸ್ವಲ್ಪ ಗಲೀಜ್ ಥರ ಇರುತ್ತೆ, ಸಿಪ್ಪೆಲ್ಲ ನೀಟಾಗಿ ತೆಗ್ದಿರಲ್ಲ, ಹಂಗೆ ಹೊಡಿತಾರೆ. ಅದು ನಂಗೆ ಇಷ್ಟನೇ ಆಗೋದಿಲ್ಲ. ಇನ್ನೇನು ಒಂದು ವಾರದಿಂದ ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ ನನ್ನ ಮೈಂಡಲ್ಲಿ.
ಡಿಶ್ ವಾಷರ್ ತೊಗೋಬೇಕು ಅಂತ, ನನ್ನ ಹಸ್ಬೆಂಡು ಬೇಡ ಅಂತ. ಸೊ ನಾನಿಲ್ಲ, ಬೇಕು, ನನ್ನ ಕೈಲಿ ಆಗ್ತಾಯಿಲ್ಲ, ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತಾಯಿದೆ, ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಾನು, ಇಲ್ಲ ಅದೊಂದು ಕೆಲಸ ಅಂತ ನೀನು ಅಂದ್ಕೊಂಡಿದ್ದೆ, ಬಟ್ ಅದು ಡಬಲ್ ಕೆಲಸ ಆಗುತ್ತೆ, ಬೇಡ ಅಂತ ಅವರು. ಸೊ ಇದಿಷ್ಟು ವಾಗ್ವಾದ ನಡೀತಾನೆ ಇದೆ. ಫೈನಲಿ ಏನಾಗುತ್ತೆ ಗೊತ್ತಿಲ್ಲ. ಇನ್ನು ಗೊಜ್ಜು ರೆಡಿ ಆಗಿದೆ, ಅದಕ್ಕೆ ಸುಮಾರಾಗಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಎಮರ್ಜೆನ್ಸಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ದೋಸೆ ಇಟ್ಟಿದ್ರೆ ಹಾಕ್ಕೊಂಡು ಇದ್ರ ಜೊತೆ ತಿನ್ಬಿಡ್ಬೋದು, ಬಿಸಿ ಅನ್ನ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಅನ್ನದ ಜೊತೆಗೆ ಸ್ವಲ್ಪ ನೀವು ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಮ್ಮ ದಂಟಿನ ಸೊಪ್ಪು, ಅರವೆ ಸೊಪ್ಪು ಕೊಟ್ಟಿದ್ರು. ದಂಟಿಗಿಂತ ಅರವೆ ಜಾಸ್ತಿ ಇದೆ, ಅರವೆ ಸೊಪ್ಪು ಜಾಸ್ತಿ ಇದೆ. ಅರವೆ ಅದೇನೋ ಮೀನಿನ ತಲೆಯಲ್ಲಿ ಅರವೆ ಎಲೆಯಲ್ಲಿ ಅಂತ ಹೇಳ್ತಾರೆ. ಅರವೆ ಸೊಪ್ಪಿನ ಎಲೆ ಅಷ್ಟು ಚೆನ್ನಾಗಿರುತ್ತಂತೆ. ಮೀನಿನ ತಲೆ ತಿನ್ನೋದು ಒಂದೇ, ಅರವೆ ಸೊಪ್ಪಿನ ಎಲೆ ತಿನ್ನೋದು ಒಂದೇ. ವೆಜ್ಜವ್ರು ಯಾರ್ಯಾರು ಇದ್ದೀರಾ ಅವ್ರು ಆದಷ್ಟು ಅರವೆ ಸೊಪ್ಪು ತೊಗೊಂಡು ಬಂದು ಈ ಥರ ಪಲ್ಯ ಮಾಡಿ, ಒಂದೇ ಸರಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು 2 ಸರಿ ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಂಡು ಈ ಥರ ಒಗ್ಗರಣೆ ಮಾಡಿ ಕೊಡ್ತೀನಿ. ಮಕ್ಳಿಗೆ ಡೈಲಿ ಸೊಪ್ಪು ಕೊಡೋದು ತುಂಬ ಇಂಪಾರ್ಟೆಂಟು. ಅಡುಗೆ ಆದ ತಕ್ಷಣ ಎದ್ದಿದ್ದಾನ ಅಂತ ನೋಡೋಣ ಅಂತ ಹೇಳಿ ಹೋದೆ ನಾನು. ಎದ್ದಿದ್ದ, ಹಾಗೆ ಅವನ್ನ ಸ್ವಲ್ಪ ಹಗ್ ಮಾಡಿ ಮಾತಾಡಿಸಿ ಸಾರಿ ಕೇಳಿ, ಅವನಿಗೆ ನೆನಪೇ ಇಲ್ಲ. ಈ ಕಣ್ಣು ಬಿಟ್ಟರೆ ಅವ್ನಿಗೆ ನೆನಪೇ ಇಲ್ಲ. ಮಮ್ಮಿ ಅಡುಗೆ ಆಗಿದೆಯಾ, ಊಟ ಮಾಡೋಣ ಅಂತ ಕೇಳ್ತಾ ಇದ್ದಾನೆ ಅಷ್ಟೇ, ಅವನಿಗೆ ನೆನಪೇ ಇಲ್ಲ. ನಾನೇ ಕೇಳಿದ್ರೆ ಯಾರಪ್ಪ ಹೊಡೆದಿದ್ದು ಅಂದರೆ ನೀವೇ ಹೊಡೆದಿದ್ದು ಅಂತ ಹೇಳ್ತಾನೆ ಅಷ್ಟೇ. ನನಗೆ ಅವನಿಗೆ ಹೊಡಿಯೋಕ್ಕೆ ಇಷ್ಟನೇ ಇಲ್ಲ ನಿಜವಾಗ್ಲೂ. ಅಂದರೆ ಸಡನ್ಲಿ ಏನು ಮಾಡ್ದೆ ಅಂದರೆ ಟಾಯ್ಲೆಟ್ಗೆ ಹೋಗ್ತಾನೆ, ನೀರನ್ನ ಫುಲ್ ಸೀಲಿಂಗು, ಬೆಡ್ಡು, ಕಾಟು ಎಲ್ಲ ಕಡೆ ಫ್ಲಶ್ ಮಾಡಿ ಬಿಡ್ತಾನೆ. ಸುಮಾರು ದಿನದಿಂದ ಮಾಡ್ತಾ ಇದ್ದಾನೆ. ನಾನು ಬೇಡ ಅಂತ ಹೇಳಿ ಹೇಳಿ ಸಾಕಾಗಿ ಕೊನೆಗೆ ಇವತ್ತು ನನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನಾನು ಯಾವುದೋ ಮೂಡಲ್ಲಿದ್ದೆ. ಸೊ ಹಂಗಾಗಿ 1-2 ಏಟು ಬಿದ್ದು ಸರಿಯಾಗಿ. ಸೊ ಅವಾಗ ಬೇಜಾರಾಯಿತು. ಗಿಮ್ಮಿ ವಾಟರ್ ಪ್ಲೀಸ್. ಎಲ್ಲೆಲ್ಲ ಚೆನ್ನಾಗಿದೆಯಲ್ಲ ಮಮ್ಮಿ? ತುಂಬ ಚೆನ್ನಾಗಿ ಹೇಳಿದೆ. ನೀನು ಯಾವ ಭಾಷೆಯಲ್ಲಿ ಮಾತಾಡಿದ್ದು? ಇಂಗ್ಲೀಷ್ ಮಾತಾಡಿಲ್ಲ, ಕನ್ನಡ ಮಾತಾಡಿಲ್ಲ. ಕನ್ನಡ ಮಾತಾಡಿಲ್ಲ. ಇಂಗ್ಲೀಷಲ್ಲಿ ಹೇಳ್ದ? ಕನ್ನಡದಲ್ಲಿ ಹೇಳು. ಗಿಮ್ಮಿ ವಾಟರ್ ಪ್ಲೀಸ್. ಕನ್ನಡದಲ್ಲಿ ಹೇಳು. ಗಿಮ್ಮಿ ವಾಟರ್ ಪ್ಲೀಸ್. ಅದು ಇಂಗ್ಲೀಷ್ ತಾನೇ? ಕನ್ನಡದಲ್ಲಿ ಹೇಳು ಮಮ್ಮಿ. ಗಿಮ್ಮಿ ವಾಟರ್. ಅದು ಇಂಗ್ಲೀಷು, ಕನ್ನಡದಲ್ಲಿ ಕೇಳು. ನೀರು ಕೊಡಿ ಮಮ್ಮಿ. ಈ ಕೊಡಿ ಮಮ್ಮಿ. ಈ ಕೊಡಿ ಮಮ್ಮಿ. ಹೌದಾ? ಮಾಡಬೇಕು ಮಮ್ಮಿ. ಗಿಮ್ಮಿ ವಾಟರ್ ಪ್ಲೀಸ್. ಇಲ್ಲ, ಯಾರಪ್ಪ ನಿಂಗೆ ಹೊಡೆದಿದ್ದು? ನೀವಾ? ಯಾರಪ್ಪ ನಿಂಗೆ ಹೊಡೆದಿದ್ದು? ನೀವು. ನಾನಾ? ಬೇಜಾರಾಗಿಲ್ವಾ ನಿಂಗೆ? ಆಗಿದೆ. ಎಷ್ಟು ಬೇಜಾರಾಯಿತು? ಒಂದು ಬೇಜಾರಾಯ್ತಾ? ಸಾರಿ. ಓಕೆನಾ? ಸಾರಿ. ನೀನು ಹಂಗೆ ಮಾಡಬೇಡ, ನಾನು ನಿಂಗೆ ಹೊಡಿಯಲ್ಲ. ಯಾಕೆ ವಾಕ್ ಮಾಡಿ? ಯಾಕೆ ವಾಕ್ ಮಾಡಿದ್ದವರು? ಡೋರ್ ಲಾಕ್ ಮಾಡಿದ್ರೆ ನೀನು ಅಲ್ಲೋಗಿ ನೀರೆಲ್ಲ ಚೆನ್ನಾಗಿ ಉಯ್ತಾ ಇದ್ದಲ್ಲ, ಅದಕ್ಕೆ ಲಾಕ್ ಮಾಡಿದೆ. ಆಯ್ತು. ಏನೋ ಸರಿ ಹಂಗೆ ಮಾಡಲ್ಲ ತಾನೆ? ಮಾಡ್ತೀಯಾ? ಮಾಲ. ಓಕೆ, ನಾನು ನಿಂಗೆ ಹೊಡಿಯಲ್ಲ. ಓಕೆ ಓಕೆ, ಸಾರಿ. ಮಕ್ಕಳು ಮಾತಾಡ್ತಾರೆ. ಸಾರಿ ಚಿನ್ನು. ಹಂಗೆ ಮಾಡ್ತಾರೆ. ಸಾರಿ. ಸಾರಿ. ಇಟ್ಸ್ ಓಕೆ ಅಂತ ಹೇಳು. ಇಟ್ಸ್ ಓಕೆ. ಥ್ಯಾಂಕ್ ಯು. ಇಟ್ಸ್ ಓಕೆ ಮಮ್ಮಿ. ಓಕೆ ಮಮ್ಮಿ. ನೀರು ಬೇಕಾ? ಕೊಡ್ತೀನಿ ನೀರು. ಹೊಡಿಯೋದು, ಹೊಡೆದು ಬಿಡೋದು, ಆಮೇಲೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಸಾರಿ ಕೇಳೋದು, ಮತ್ತೆ ಮುದ್ದು ಮಾಡೋದು, ಇದೇ ಆಗಿಬಿಡುತ್ತೆ. ನಾನು ಅಷ್ಟು ಸುಲಭವಾಗಿ ಹೊಡಿಯೋದಿಲ್ಲ. ಯಾಕೆಂತಂದರೆ ನನ್ನ ಹಸ್ಬೆಂಡು ಹೊಡಿಬೇಡ ಅವ್ನಿಗೆ, ಈಗಿನ್ನೂ ಚಿಕ್ಕವನು ಅಂತ ತುಂಬ ಇದು ಮಾಡ್ತಾರೆ. ನಾನು ಕೂಡ ಅಷ್ಟೇ, ಸಾಧ್ಯವಾದಷ್ಟು ಎಷ್ಟು ತಾಳ್ಮೆಯಿಂದ ಸಾಧ್ಯನೋ ಅಷ್ಟು ತಾಳ್ಮೆಯಿಂದ ಹೇಳ್ತೀನಿ. ಒಂದು ಸರಿ ನನಗೂ ಕೂಡ ಆಗೋದಿಲ್ಲ, ಆವಾಗ ಈ ಥರ ಆಗಿಬಿಡುತ್ತೆ. ಪಾಪ ಅನ್ಸುತ್ತಲ್ವ ಅವ್ರನ್ನ ನೋಡಿದ್ರೆ. ಅವಕ್ಕೇನು ಗೊತ್ತೇ ಆಗೋದಿಲ್ಲ, ಮರ್ತು ಸುಮ್ಮನೆ ಆರಾಮಾಗಿರ್ತಾರೆ. ನಮ್ಮ ಮಮ್ಮಿ ಹೊಡಿದ್ರು ನನಗೆ ಯಾಕೆ ಅಂತ. ಹೊಡಿದ್ರೂ ಕೂಡ ಅವ್ನಿಗೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಅದೇ ತಪ್ಪು ಮಾಡ್ದ ಅವನು. ಹಂಗಾಗಿ ವೇಸ್ಟ್ ಅನ್ನಿಸ್ತು, ನಾನು ಯಾಕೆ ಸುಮ್ಮನೆ ಅಷ್ಟು ಕೋಪ ಮಾಡ್ಕೊಂಡೆ ಅಂತ. ಇನ್ನು ಗೊಜ್ಜಿತ್ತಲ್ಲ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಇನ್ನು ಹೊಡೆದ್ಬಿಟ್ಟೆ ಏನಪ್ಪ ಮಾಡೋದು, ಏನಾದರೂ ಅವನಿಗೆ ಸ್ವೀಟ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಈ ನಡುವೆ ತುಂಬ ಸ್ವೀಟ್ ಇಷ್ಟಪಡ್ತಾನೆ. ನಾನು ಕೂಡ ಬೇಕಿಂಗ್ ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ಏನಾದರೂ ಮಾಡಿಕೊಡ್ಬೇಕು, ಬ್ರೆಡ್ಡು, ಬಿಸ್ಕೆಟು ಅದೆಲ್ಲ ತುಂಬ ಮಾಡಿಕೊಡ್ತಾ ಇದೆ. ಹೊರಗಡೆಯಿಂದನೂ ಕೊಡ್ಸಲ್ಲ, ಮನೆಯಲ್ಲೂ ಮಾಡೋದಿಲ್ಲ, ಅವ್ರಿಗೂ ಬೇಜಾರಾಗುತ್ತೆ. ನೆಕ್ಸ್ಟು ಸ್ವಲ್ಪ ರೆಸಿಪೀಸ್ನ ಶೇರ್ ಮಾಡ್ಕೊಳ್ತೀನಿ. ತುಂಬ ಕಡಿಮೆ ಮಾಡಿದ್ದೆ.
ಯಾಕೆ ಅಂತಲೂ ಹೇಳ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ, ಹಾಗಾಗಿ ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಕ್ಯಾರೆಟ್ ಬಂದುಬಿಟ್ಟು ಇದಕ್ಕೆ ಬೇರೆ ಏನೂ ಹಾಕೋಂಗಿಲ್ಲ, ಬರೀ ಕ್ಯಾರೆಟಲ್ಲೇ ಮಾಡಬೇಕು. ಮನೇಲಿ ಸ್ವಲ್ಪನೇ ಕ್ಯಾರೆಟ್ ಇದ್ದಿದ್ದರಿಂದ ಅದಕ್ಕೆ ಕ್ಯಾರೆಟು ಮತ್ತು ಗೋಡಂಬಿ ಸ್ವಲ್ಪ ನೀರು ಹಾಕಿ, ಕ್ಯಾರೆಟ್ ಬೇಗ ಬೆಂದ್ಬಿಡುತ್ತೆ, ಸ್ವಲ್ಪ ಬೇಯಿಸ್ಕೊಳ್ಳೋದು. ಅದೇನು ಕ್ಯಾರೆಟ್ ಪ್ಯೂರಿ ಎಷ್ಟಿದೆಯೋ ಅಷ್ಟಲ್ಲೇ ಪಾಯಸ ಮಾಡಬೇಕಿತ್ತು. ಸೊ ಸ್ವಲ್ಪ ಕಮ್ಮಿ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಶಾವಿಗೆನೂ ಹಾಕ್ಕೊಳ್ತೀನಿ, ಶಾವಿಗೆ ಹುರಿದ್ಬಿಡ್ತೀನಿ. ಇನ್ನು ಈ ಥರ ಏನಾದರೂ ಮಾಡಬೇಕು ಅಂತ ಅಂದರೆ ನಾನು ಹಾಲನ್ನ ಯೂಸ್ ಮಾಡೋದು ಬಂದು ಇದು ಅಕ್ಷಯ ಕಲ್ಪ ಅವ್ರದ್ದು ಹಾಲು ಇದೆಯಲ್ಲ, ಅದು ಚೆನ್ನಾಗಿದೆ, ಹಾಗಾಗಿ ಅದನ್ನು ತೊಗೊಂಡು ಬಂದು ಅದ್ರೊಳಗೆ ಏನಾದರೂ ಸ್ವೀಟ್ ಮಾಡಿಕೊಡ್ತೀನಿ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಕಮ್ಮಿ ಇತ್ತಲ್ಲ, ಸ್ವಲ್ಪ ಶಾವಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಹುರ್ಕೊಂಡೆ. ತುಂಬ ಈಸಿ ಇದು, ಜಸ್ಟ್ ಕ್ಯಾರೆಟ್ನ ಬೇಯಿಸ್ಕೊಳ್ಳೋದು, ಪ್ಯೂರಿ ರೆಡಿ ಮಾಡಿ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಏನೇನೆಲ್ಲ ಹುರಿತೀವಲ್ಲ ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಕ್ಯಾರೆಟ್ ಪಾಯಸ ರೆಡಿ ಆಗಿಬಿಡುತ್ತೆ. ಇದಕ್ಕೇನು ಶಾವಿಗೆ ರವೆ ಮತ್ತೊಂದು ಏನೂ ಹಾಕೋಂಗಿಲ್ಲ. ನಾನು ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಶಾವಿಗೆನೂ ಹುರಿದು ಹಾಕ್ತಾಯಿದ್ದೀನಿ. ತಿಂದ್ಬಿಟ್ಟು ಅವ್ನಿಗೆ ಫುಲ್ ಖುಷಿ ಆಯಿತು. ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತಂದ್ರೆ ಅವ್ನಿಗೆ ಸ್ಪೈಸಿನೂ ಇಷ್ಟನೇ, ಆದರೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇರಬೇಕು. ಮತ್ತು ಟೇಸ್ಟ್ ನಮ್ಮ ಮನೇಲಿ ಯಾರೂ ಕೂಡ ಟೇಸ್ಟ್ನ ಇದು ಮಾಡೋದು ಯಾರೂ ಮಾಡಲ್ಲ, ನನ್ನ ಮಗ ಒಬ್ಬನೇ ಸದ್ಯಕ್ಕೆ ಮಾಡ್ತಾ ಇರೋದು. ಅಂದರೆ ಕೋಪ ಮಾಡ್ಕೊಳ್ಳೋದು ಬೇಡ ಅನ್ನೋದು ಎಲ್ಲ ಮಾಡಲ್ಲ. ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ತಾನೆ, ಇಲ್ಲಾಂದರೆ ಸ್ವಲ್ಪ ಉಪ್ಪು ಕಮ್ಮಿ ಖಾರ ಕಮ್ಮಿ ಅದೆಲ್ಲ ಹೇಳ್ತಾನೆ, ಬಿಟ್ಟರೆ ಏನೂ ಹೇಳೋದಿಲ್ಲ. ಎಲ್ಲರಿಗೂ ನಮ್ಮ ಮನೇಲಿ ಊಟ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಷ್ಟಪಟ್ಟು ತಿಂತಾರೆ. ಅಂದರೆ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತಲ್ಲ, ಹಾಗಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ಇನ್ನು ಕ್ಯಾರೆಟ್ ಬೆಂದಿದೆ, ಅದನ್ನು ಅದೇ ನೀರನ್ನು ಯೂಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ರುಬ್ಬಿ ಒಂದು ಒಳ್ಳೆ ಪೇಸ್ಟ್ ರೆಡಿ ಆಗುತ್ತೆ. ಕಲರ್ ಹೆಂಗಿರುತ್ತೆ ಗೊತ್ತಾ, ನನಗೆ ಕ್ಯಾರೆಟ್ ಕಲರ್ ಅದು ಈ ಥರ ಬೇಯಿಸಿ ಪೇಸ್ಟ್ ಮಾಡ್ತೀವಲ್ಲ, ಪ್ರೀತಮ್ಗೆ ಇದನ್ನೆಲ್ಲ ಪ್ಯೂರಿ ಮಾಡಿಕೊಡ್ಬೇಕಾದ್ರೆ ನಂಗೆ ಕಲರ್ ಮೇಲೇ ಸಿಕ್ಕಾವಟ್ಟು ಇಷ್ಟ ಆಗ್ತಾಯಿತ್ತು. ಆ ಥರ ಕಲರ್ ಬರುತ್ತೆ. ಇನ್ನು ಗೋಡಂಬಿ ಬೇರೆ ಹಾಕಿರೋದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ. ಬೆಲ್ಲನ ನೆನೆಸಿಟ್ಟಿದೆ, ಅದನ್ನು ಸೋಸ್ಬಿಟ್ಟು ಅದರೊಳಗಡೆ ಪ್ಯೂರಿ ಹಾಕ್ಕೊಂಡು ಬೇಕಾದಷ್ಟು ಹಾಲು ಹಾಕ್ಕೊಂಡು ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಟ್ಟಿದ್ದೀನಿ. ಕೊನೆಗೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಮಧ್ಯ ಕುದಿಬೇಕಾದ್ರೆ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಶಾವಿಗೆ ಹಾಕಿ, ಇದು ಕಂಪಲ್ಸರಿ ಅಲ್ಲ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟೇ, ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರೋದು ಮತ್ತು ಹೆಲ್ದಿ ಆಗಿರೋ ಪಾಯಸ ರೆಡಿ ಆಯಿತು. ಸೊ ಇದನ್ನು ಮಾಡಿಕೊಟ್ಟು ಅವನಿಗೆ ಖುಷಿ ಪಡಿಸ್ದೆ. ಇನ್ನು ಸುಮಾರು ಜನಕ್ಕೆ ಅನಿಸುತ್ತೆ ಹೆಣ್ಮಕ್ಳು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿಬೇಕು, ಆಮೇಲೆ ಕೋಟಿ ಕೋಟಿ ಸಂಪಾದನೆ ಮಾಡೋ ಗಂಡ ಇದ್ದಾರೆ, ಆಸ್ತಿ ಇದೆ ಅಂತ ಅಂದ್ರೂ ಕೈಲಾದಷ್ಟು ನಾವು ದುಡಿಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮಮ್ಮ ಒಂದು ಮಾತು ಹೇಳ್ತಾ ಇದ್ರು, ಅದು ನೆನಪಾಗುತ್ತೆ. ಯಾರೋ ಕೊಟ್ಟಿದ್ದು ತಿಂತೀವಿ ಅಂತ ಅಂದರೆ ಅವ್ರು ಕೊಟ್ಟಷ್ಟೇ ತಿನ್ನಬೇಕು, ಆದರೆ ದುಡ್ಡು ತಿಂತೀವಿ ಅಂತಂದರೆ ನಮಗೆ ಬೇಕಾದಷ್ಟು ತಿನ್ಬೋದು ಅಂತ. ಈಗ ಯಾರೋ ಒಬ್ರು ಏನೋ ನಮಗೆ ಕೊಡ್ತಾರೆ ಅಂದರೆ ಅವ್ರು ಕೊಟ್ಟಿದ್ದಷ್ಟೇ ತಿನ್ನೋಕ್ಕೆ ಸಾಧ್ಯ. ಅವ್ರು ಏನು ಎಷ್ಟು ಕೊಡ್ತಾರೋ ಅವ್ರ ಕೈಲಿ ಅವತ್ತು ಎಷ್ಟಾಗುತ್ತೋ ಅಷ್ಟೇ ತಿನ್ಬೋದು. ನಾವೇ ದುಡಿತೀವಿ ಅಂತಂದರೆ ನಮ್ಗೆ ಎಷ್ಟು ಬೇಕೋ ನಮ್ಗೆ ಇಷ್ಟ ಬಂದಷ್ಟು ತಿನ್ಕೋಬೋದಲ್ವಾ, ಏನು ಬೇಕಾದರೂ ತೊಗೋಬೋದು. ಅದಕ್ಕೋಸ್ಕರನಾದರೂ ನಾವು ಇಂಡಿಪೆಂಡೆಂಟ್ ಆಗಿ ಯಾವಾಗಲೂ ದುಡಿಬೇಕು. ನಮ್ಮಮ್ಮ ದುಡಿಯೋಕ್ಕೆ ಯಾವಾಗಲೂ ಇಷ್ಟಪಡ್ತಾರಲ್ಲ, ಆವಾಗ ನಾನು ಕೇಳಿದಾಗ ಅವ್ರು ಹಿಂಗೆ ಹೇಳ್ತಾರೆ, ಕೊಟ್ಟದನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ, ನಾವೇ ದುಡಿಬೇಕು ಅಂತ. ಕ್ಯಾರೆಟು ಶಾವಿಗೆ ಹೆಂಗಿದೆ ಪ್ರೀತಮ್? ಮಧ್ಯಾಹ್ನ ಸ್ವಲ್ಪ ಗೊಜ್ಜಿಗೆ ಉಪ್ಪು ಕಮ್ಮಿ ಆಗಿತ್ತಾ, ಮಮ್ಮಿ ಟೇಸ್ಟ್ ಮಾಡ್ತೀನಿ ಕೊಡು ಅನ್ನ ಕೊಟ್ಟೆ. ತಿನ್ಬಿಟ್ಟು ಮಮ್ಮಿ ಸ್ವಲ್ಪ ಉಪ್ಪು ಕಮ್ಮಿ ಅಲ್ವಾ, ಕಮ್ಮಿ ಆಗಿದೆ ಮಮ್ಮಿ, ಕರೆಕ್ಟಾಗಿ ಹೇಳ್ತೀನಿ. ಆಮೇಲೆ ಉಪ್ಪು ಕರೆಕ್ಟ್ ಆಗಿದ್ರೆ ಮಮ್ಮಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಮಮ್ಮಿ, ಎಲ್ಲ ಪರ್ಫೆಕ್ಟಾಗಿ ಹೇಳ್ತೀನಿ. ತುಂಬಾ ಜಾಸ್ತಿನೂ ಇಲ್ಲ ತುಂಬಾ ಕಮ್ಮಿನೂ ಇಲ್ಲ, ಹಂಗೆ ಕರೆಕ್ಟಾಗಿ ಹೇಳ್ತಾನೆ. ಸ್ವಲ್ಪ ಉಪ್ಪು ಹಾಕಿ ಇಲ್ಲ ಅಷ್ಟೇ, ನಾನೇ ಕಮ್ಮಿ ಹಾಕಿದ್ದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಂಡಲ್ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಮನೇಲೇ ಸ್ವಲ್ಪ ಕ್ವಾಲಿಟಿ ಇರುವಂತಹ ಬೀಸ್ ವ್ಯಾಕ್ಸ್ ಮತ್ತು ಕೆಲವೊಂದಿಷ್ಟು ವ್ಯಾಕ್ಸ್ಗಳಿದ್ದಾವೆ. ಸೋಯಾ ವ್ಯಾಕ್ಸ್ಗಿಂತ ಬೀಸ್ ವ್ಯಾಕ್ಸು ಬೇಗ ಕರ್ಗೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇವೆರಡು ವ್ಯಾಕ್ಸ್ನ ಯೂಸ್ ಮಾಡಿಕೊಂಡು ಮನೇಲೇ ಎಸೆನ್ಷಿಯಲ್ ಆಯಿಲಲ್ಲೂ ಕೂಡ ಅಷ್ಟೇ ಸಿಂಥೆಟಿಕ್ ಫ್ರ್ಯಾಗ್ರೆನ್ಸ್ ಯೂಸ್ ಮಾಡಿರೋ ಎಸೆನ್ಷಿಯಲ್ ಆಯಿಲ್ಗಳಿರುತ್ತೆ. ತೊಗೊಬೇಕಾದ್ರೆ ನೋಡಿ ಪ್ಯೂರ್ ಆಗಿರುವಂತಹ ಆಯಿಲ್ಗಳನ್ನ ತೊಗೊಳ್ಳಿ. ಎಸೆನ್ಷಿಯಲ್ ಆಯಿಲ್ ಹಾಕಿ ನಾವು ಮನೇಲೇ ಮಾಡಿಕೊಂಡ್ರೆ ಸುಮಾರು ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಬಟ್ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ, ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಹೇಗೆ ಮಾಡೋದು ತೋರಿಸಿ ಅಂತ ಹೇಳ್ಬಿಟ್ಟು ಡೀಟೇಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಟೈಮ್ ಆಗೋಯ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಕ್ಯಾಂಡಲ್ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮತ್ತು ಬ್ಯಾಗಿಗೆ ಸ್ವಲ್ಪ ಲೈನಿಂಗ್ ಹೊಲ್ದು ಬ್ಯಾಗ್ ರೆಡಿ ಮಾಡಬೇಕಾಗಿತ್ತು, ಅದು ಮಾಡೋಣ ಅಂದ್ಕೊಂಡೆ. ಟೈಮೇ ಇವತ್ತು ಏನಂತ ಗೊತ್ತಿಲ್ಲ, ಯಾವುದಕ್ಕೂ ಅಡ್ಜಸ್ಟ್ ಆಗಲಿಲ್ಲ. ಅಂದರೆ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಯಿತು, ಪ್ರೀತಮ್ ಹೊಡೆದ್ಬಿಟ್ನ
ಅವನು ಹೆಂಗ್ ಗೊತ್ತಾ, ಉದಯ್ ತಿಂದ್ಮೇಲೆ ಮಕ್ಳಲ್ವಾ, ದೊಡ್ಡವರಾದ್ರೆ ಸ್ವಲ್ಪ ನಮ್ಮ ವಿರುದ್ಧ ಅಗ್ರೆಸಿವ್ ಆಗಿ ಮಾತಾಡ್ತಾರೆ, ಏನೋ ಹೇಳ್ತಾರೆ. ಅವಾಗ ನಾವು ಅಯ್ಯೋ ಅಂತ ಕೋಪ ಮಾಡ್ಕೊತೀವಿ. ಅಂದ್ರೆ ಅಪೋಸಿಟ್ ರಿಯಾಕ್ಷನ್ ಒಂದೇ ಥರ ಇರುತ್ತೆ. ಮಕ್ಳು ಹೆಂಗ್ ಗೊತ್ತಾ, ಮತ್ತೆ ಇಮಿಡಿಯೇಟಾಗಿ ಸಾರಿ ಕೇಳೋದು, ಅಥವಾ ಅವನು ಕೈ ಮುಗಿದ್ಬಿಟ್ಟು ತಪ್ಪಾಯ್ತು ಅಂತ ಕೇಳೋದು, ಮತ್ತೆ ಇನ್ನು ಸರಿ ಮಾಡಲ್ಲ ಅಂತ ಹೇಳೋದು. ಆದರೆ ನಾವು ಕೋಪನ ಒಂದು ಕ್ಷಣ ಕಂಟ್ರೋಲ್ ಮಾಡಬೇಕಾಗಿತ್ತಲ್ವ ಅಂತ ನಮಗೆ ಅನ್ಸೋದು. ಸೊ ಇದೆಲ್ಲ ಇರೋದ್ರಿಂದ ಅದು ಒಂಥರ ನನಗೆ ಇವತ್ತು ಮೈಂಡ್ ಅಪ್ಸೆಟ್ ಆಗಿಬಿಡ್ತು. ಸರಿ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಕೆಲಸ ಸ್ವಲ್ಪ ಡಿಲೇ ಆಯಿತು. ಅಂದ್ಕೊಂಡು ಅಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಇವಾಗ ಯಾಕೆ ಇಲ್ಲಿ ವಿಡಿಯೋದಲ್ಲಿ ಮಾತಾಡೋಕ್ಕೆ ಬಂದೆ ಅಂತ ಅಂದರೆ, ಇವತ್ತೊಂದು ಕಮೆಂಟ್ ನೋಡಿದೆ, ಹೋಮ್ ಸ್ಕೂಲಿಂಗ್ ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅಡ್ರೆಸ್ ಕೊಡಿ ಅಂತ. ಸೊ ಅವಾಗ ನನಗನ್ನಿಸ್ತು ಹೋಮ್ ಸ್ಕೂಲಿಂಗ್ ಬಗ್ಗೆ ಅಷ್ಟು ಐಡಿಯಾ ಎಷ್ಟೊಂದು ಜನಕ್ಕೆ ಇಲ್ಲ. ಹಾಗಾಗಿ ನಾನು ಹೇಳಿದ್ದಕ್ಕೆ ಅವರು ಅಂದ್ಕೊಂಡಿದ್ದಾರೆ ಸ್ಕೂಲ್ ಬಿಡಿಸ್ತೀನಿ ಅನ್ನೋ ಪಾಯಿಂಟ್ ಹೈಲೈಟ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸ್ಕೂಲ್ನ ಕಲಿಸ್ದಂಗೆ ಬಿಡಿಸ್ಬಿಟ್ಟು ಮನೇಲಿ ಇಟ್ಕೊತಾರೆ ಅನ್ನೋದಷ್ಟು ಮಾತ್ರ ಐಡಿಯಾ ಅವ್ರಿಗೆ ಬಂದಿದೆ. ಅದಕ್ಕೋಸ್ಕರ ಈ ಥರ ನನಗೆ ಎಷ್ಟೊಂದು ಕಮೆಂಟ್ಸ್ ಬಂದಿದ್ದು ಅಂತ ನಂಗೆ ಇವಾಗ ರಿಯಲೈಸ್ ಆಯಿತು. ಅದಕ್ಕೆ ಈ ಥರ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ಅಂತ. ಹೋಮ್ ಸ್ಕೂಲಿಂಗ್ ಬಗ್ಗೆ ಸುಮಾರು ಪ್ರಶ್ನೆ ಕೇಳಿದ್ದೀರಾ. ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ನೀವು ಕೇಳಿರೋ ಎಲ್ಲ ಪ್ರಶ್ನೆನೂ ಬರ್ಕೊಂಡು ಅದಕ್ಕೆ ರಿಪ್ಲೈ ಕೊಡ್ತೀನಿ, ನಾನೇನು ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಮತ್ತು ನಾನು ಯಾವ ಉದ್ದೇಶಕ್ಕೆ ಮಾಡಿದ್ದೀನಿ ಅಂತ ನಾನು ಇವಾಗಲೇ ಹೇಳಲ್ಲ, ಮುಂದೆ ಗೊತ್ತಾಗುತ್ತೆ. ಬಟ್ ನಿಮಗೇನೆಲ್ಲ ಡೌಟ್ಸ್ ಇದೆ, ಯಾಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಎನ್ಕ್ವೈರಿ ಬರ್ತಾ ಇದೆ. ಪರ್ಸ್ನಲ್ ನಂಗೆ DM ಮಾಡ್ತಾ ಇದ್ದಾರೆ, ನಂಬರ್ ಕೊಡಿ, ನಾನು ಮಾತಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಪ್ಲೀಸ್ ಹೇಳಿ ಅಂತ. ನಾನೇನು ಎಕ್ಸ್ಪರ್ಟ್ ಅಲ್ಲ, ಅಥವಾ ನಾನೇನಾದರೂ ತುಂಬ ವರ್ಷಗಳಿಂದ ಮಾಡಿದ್ರಲ್ಲಿ ತುಂಬ ಅನುಭವ ಆಗಿದೆ ಅಂತಂದರೆ ಈ ಒಂದು ಹಂತದಲ್ಲಿ ಹಿಂಗಾಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ನನಗೆ ಬೆಸ್ಟ್ ಅನಿಸ್ತು. ಯಾಕೆಂತಂದರೆ ಕೋವಿಡಲ್ಲಿ ಇದೇ ನಡೆದಿದ್ದು, ಎಲ್ಲರ ಮನೇಲೂ ಹೋಮ್ ಸ್ಕೂಲಿಂಗೇ ನಡೆದಿದ್ದು. ಬಟ್ ಇದೊಂಥರ ಡಿಫ್ರೆಂಟ್. ಇವಾಗ ಯಾಕೆ ಡಿಫ್ರೆಂಟ್ ಅಂತಂದರೆ ಟೆಕ್ನಾಲಜಿ ತುಂಬ ಸ್ಪೀಡಾಗಿ ಮುಂದಕ್ಕೆ ಹೋಗ್ತಾ ಇದೆ. ನಾವು ನೋಡಿದ್ರೆ ಇನ್ನೂ ಹಳೆಯವ್ರ ಥರ ಹಾಗೇ ಕಳೀತಾ ಇದ್ದೀವಿ. ಹಾಗಾಗಿ ನನಗೇನೋ ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಅಥವಾ ಈ ಥರ ನಮ್ಮ ಮಕ್ಕಳನ್ನ ಸ್ವಲ್ಪ ಡಿಫ್ರೆಂಟಾಗಿ ಪ್ರಪಂಚನ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದು ಒಂದು ನಿರ್ಧಾರ ತೊಗೊಂಡೆ. ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸಿರುತ್ತೆ, ನಂಗೆ ಗೊತ್ತು. ಅರ್ಥ ಆಗಲ್ದಲ್ಲೇ ಇರೋರು ಎಷ್ಟೊಂದು ಜನ ಇದ್ದಾರೆ. ಯಾಕೆಂತಂದರೆ ನಿನ್ನೆ ಒಂದು ಕಮೆಂಟ್ಸಲ್ಲಿ ಹಂಗಾದ್ರೆ ಡ್ಯಾನ್ಸ್ ಕ್ಲಾಸಿಗೆ ಯಾಕೆ ಕಳಿಸ್ತೀಯಾ, ಹೋಮ್ ಸ್ಕೂಲಿಂಗ್ ಮಾಡು. ಹೋಮ್ ಸ್ಕೂಲಿಂಗು ಡ್ಯಾನ್ಸ್ ಒಂದು ಸ್ಕಿಲ್ ಆಯಿತು. ಅದು ಪುಸ್ತಕದಲ್ಲಿ ಕಲಿಯೋದಲ್ಲ, ಅದು ಒಂದು ಸ್ಕಿಲ್ ಅಂತಲೇ ತೊಗೊಬೇಕು. ಈಗ ಸ್ಕೇಟಿಂಗು ಅಷ್ಟೇ, ಅದು ಒಂದು ಸ್ಕಿಲ್ಲೇನೆ. ಅವ್ರಿಗೊಂದು ಅಟ್ಲೀಸ್ಟ್ ನಮ್ಮನ್ನು ನಾವು ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋಕ್ಕಾದ್ರೂ ಏನಾದರೂ ಕಲ್ತಿರ್ಬೇಕಲ್ವ. ಅಟ್ಲೀಸ್ಟ್ ಮ್ಯೂಸಿಕ್, ಡ್ಯಾನ್ಸು, ಒಂದು ಪೇಂಟಿಂಗ್, ಒಂದು ರಂಗೋಲೆ, ಒಂದು ಕುಕ್ಕಿಂಗ್, ಒಂದು ಆರ್ಟ್, ಕ್ರಾಫ್ಟ್, ಕ್ರೋಶೆಟ್, ಇದೆಲ್ಲನೂ ಕೂಡ ಅವ್ರನ್ನ ಎಂಟರ್ಟೈನ್ ಮಾಡೋದಕ್ಕೂ, ಅಥವಾ ಆ ಒಂದು ಫೀಲ್ಡ್ ಅವ್ರನ್ನ ನೆಕ್ಸ್ಟ್ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ, ಆ ಥರ ಅದು. ಎಜುಕೇಷನ್ ಪುಸ್ತಕದಲ್ಲಿ ಇರೋದು ಒಂದು ಸಿಸ್ಟಮ್ ಇದೆ, ಅದನ್ನ ಜಸ್ಟ್ ಫಾಲೋ ಮಾಡ್ಕೊಂಡು ಎಲ್ಲರೂ ಹೋಗ್ತಾರೆ. ಅದು ಒಂದು ಎಜುಕೇಷನ್ ರೀತಿ, ಇದು ಒಂದು ಎಜುಕೇಷನ್ ರೀತಿ. ಡ್ಯಾನ್ಸ್ ಕ್ಲಾಸಿಗೆ ಯಾಕೆ ಕಳಿಸ್ತೀಯ, ನೀನೇ ಹೋಮ್ ಸ್ಕೂಲ್. ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನಾನೇ ಎಲ್ಲ ಹೇಳ್ಕೊಡ್ತೀನಿ, ನಾನು ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳನ್ನ ಫ್ರೀಯಾಗಿ ಬಿಡ್ತಾ ಇದ್ದೀವಿ, ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಕಲೀಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ಅದಕ್ಕೆ ನಾನು ಅದನ್ನೇ ಹೇಳಿದ್ದು. ಈಗ ಹೇಳೋಕ್ಕೋದ್ರೆ ಅದು ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನೊಂದು ಅರ್ಧಕ್ಕೆ ಹೇಳಿಬಿಡ್ತೀನಿ, ಪೂರ್ತಿ ಹೇಳ್ಬೇಕಂದ್ರೆ ಸಮಯ ಸಾಲದೇ ಇಲ್ಲ. ಆಮೇಲೆ ಅದೆಲ್ಲೋ ರಾಂಗ್ ಕನೆಕ್ಷನ್ ಆಗುತ್ತೆ, ಮತ್ತು ನಿಮ್ಗೆ ಏನೋ ಬೇರೆ ಮೀನಿಂಗ್ ಬರುತ್ತೆ. ಸೊ ಅದೆಲ್ಲ ಇದು ಬೇಡ ಟೆನ್ಷನ್ನು. ನಾಳೆ ಅಕಸ್ಮಾತ್ ನಿಮ್ಗೆ ಏನಾದರೂ ಇದ್ದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಡೌಟ್ ಇದೆ, ಯಾಕೆ ನೀವು ನನ್ನ ಅಪೋಸ್ ಮಾಡಿದ್ರಿ, ಅಥವಾ ನಿಮ್ಮ ಹೋಮ್ ಸ್ಕೂಲಿಂಗಲ್ಲಿ ಇಂಥದ್ದೊಂದು ಮೈನಸ್ ಪಾಯಿಂಟ್ ನಡೆಯುತ್ತೆ, ಅದಕ್ಕೆ ನಾವು ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ, ಆ ಥರದ್ದು ಏನೇ ಇದ್ರೂ ನನಗೆ ಕೇಳಿ, ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಟ್ಲೀಸ್ಟ್ 1-2 ಲಕ್ಷ ಸಬ್ಸ್ಕ್ರೈಬರ್ ತನಕ ಆದರೂ ರೀಚ್ ಆಗೋಣ. ಆಮೇಲೆ ಇನ್ನೊಂದೇನು, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೇ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ತುಂಬ ಅಂತಂದರೆ ನಿಮ್ಮಂಗೆ ಇಷ್ಟಪಡೋ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ನನ್ನದೊಂದು ಚಾನಲ್ ಇದೆ, ನಾನು ಈ ಥರ ವಿಡಿಯೋಸ್ ಹಾಕ್ತೀನಿ ಅಂತ. ಸೊ ಅಷ್ಟು ಜನಕ್ಕೆ, ಅಥವಾ ನಾನು ಎಫರ್ಟ್ ಹಾಕಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ರೆಡಿ ಮಾಡೋದಕ್ಕೆ ನನಗೊಂದು ಎನರ್ಜಿ ಬೇಕಂತಂದರೆ ನೀವು ಲೈಕ್ಸ್ ಕೊಟ್ರೇ ಬರೋದು. ಇಲ್ಲ ಅಂತಂದರೆ ನಾನು ಎಷ್ಟು ಎಫರ್ಟ್ ಹಾಕಿರ್ತೀನಿ, ನೆಕ್ಸ್ಟ್ ಡೇಗೆ ನಂಗೆ ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಅಂದರೆ ಅಷ್ಟು ಎಫರ್ಟ್ ಹಾಕೋಕ್ಕೆ ಇಷ್ಟ ಆಗೋದಿಲ್ಲ, ಕಡಿಮೆ ಎಫರ್ಟ್ ಹಾಕ್ಬಿಡೋಣ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಒಳ್ಳೆ ಎಫರ್ಟ್ ಇರೋ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.